ಯಾವುದೇ ಕಾರಣಕ್ಕೂ ಕೇಣಿಯಲ್ಲಿ ವಾಣಿಜ್ಯ ಬಂದರು ವಿಸ್ತರಣೆ ಯೋಜನೆಯ ವಿರುದ್ಧ ಹೋರಾಟವನ್ನ ನಿಲ್ಲಿಸಬೇಡಿ ಎಂದು ಎಂಎಲ್ಸಿ ಎಸ್ವಿ ಸಂಕನೂರ್ ಅವರು ಅಂಕೋಲಾದಲ್ಲಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಅವರು ಅಂಕೋಲಾದ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣವಾಗುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ಮೀನುಗಾರರ ಜೊತೆ ಚರ್ಚಿಸಿ ಮಾತನಾಡಿದರು. ವಾಣಿಜ್ಯ ಬಂದರು ಹೋರಾಟದ ಕುರಿತು ನಾನು ನನ್ನ ಆಪ್ತ ಮಿತ್ರರನ್ನು ಸಂಪರ್ಕಿಸಿ ಹಾಗೂ ಮಾಧ್ಯಮದ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕಿ ಶೂನ್ಯ ಸಮಯದಲ್ಲಿ ಸದನದ ಕಲಾಪದಲ್ಲಿ ಸಾಧಕ ಬಾಧಕದ ಕುರಿತು ಚರ್ಚಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಕೇಣಿಯ ಮೀನುಗಾರರು ಹಾಗೂ ಎಲ್ಲಾ ಸಮುದಾಯದವರು ಸೇರಿ ವಾಣಿಜ್ಯ ಬಂದರು ವಿರುದ್ಧ ಹೋರಾಟವನ್ನು ನಿಲ್ಲಿಸಬೇಡಿ. ಹೋರಾಟದಲ್ಲಿ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. ವಾಣಿಜ್ಯ ಬಂದರು ನಿಲ್ಲಿಸುವವರೆಗೂ ಹೋರಾಟ ಮುಂದುವರಿಸೋಣ ಎಂದು ಸ್ಥಳೀಯ ಮೀನುಗಾರರಿಗೆ ಅವರು ಬೆಂಬಲ ಸೂಚಿಸಿದರು. ಸ್ಥಳವನ್ನು ಪರಿಶೀಲಿಸಿದ ಶಾಸಕರು ಸ್ಥಳೀಯ ಬೇಲೆಕೇರಿಯಲ್ಲಿ ಈಗಾಗಲೇ ವಾಣಿಜ್ಯ ಬಂದರಿದ್ದು ಅದನ್ನು ಅಭಿವೃದ್ಧಿಪಡಿಸುವ ಬದಲು ಕೇಣಿಯಲ್ಲಿ ಮತ್ತೊಂದು ವಾಣಿಜ್ಯ ಬಂದರು ನಿರ್ಮಾಣ ಮಾಡಲು ಹೊರಟಿದ್ದು ಇದು ಸೂಕ್ತವಲ್ಲ. ನೂರಾರು ಮೀನುಗಾರರ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಲಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಭೆ ಮಾಡಿಸಬೇಕು ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಬೇಕು. ಇದೆಲ್ಲದರ ಬಗ್ಗೆ ಈಗ ಹೇಳಿದ್ರು ಅವರು. ಈಗ ಹೊನ್ನಾವರದಾತಿ ಇದರ ಸರ್ವೆ DPR ನಡೆದದ. DPR ಎದಕ್ಕೆ ಮಾಡ್ತೀರಿ ನೀವು? DPR ಮಾಡಾಗಿದ್ದೆಲ್ಲ ಬೈಲ್ಕೆರಿ ಮಾಡ್ರಿ, ಇಲ್ಲಿ ಐತಲ್ಲ ಅದನ್ನ ಅಭಿವೃದ್ಧಿ ಪಡಿಸ್ರಿ. ಇಲ್ಲಿ ಯಾಕೆ ಬರ್ತೀರಿ? ಇಲ್ಲಿಂದ 5 ಕಿಲೋಮೀಟರ್ ಐತೆ, ಅದನ್ನ ಯಾಕೆ ಮುಗಿಸ್ತೀರಿ ನೀವು? ಇದು ಐತಲ್ಲ ಅದು, ಅದನ್ನ ಅಭಿವೃದ್ಧಿ ಪಡಿಸ್ರಿ. ಇಲ್ಲಿ ಯಾಕೆ ಬರ್ತೀರಿ? ಈ ವಾಯಾ ಮೀಡಿಯಾ ನಿಮ್ಮ ಜೊತೆಗೆಲ್ಲ ಮಾತಾಡಿ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿ ಆದಷ್ಟು ಬೇಗನೆ ಮೀನುಗಾರ ಸಚಿವರ ಜೊತೆಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮೀನುಗಾರ ಕುಟುಂಬ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ದೈನಂದಿನ ಜೀವನಕ್ಕಾಗಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅಂತ ಬಡ ನೂರಾರು ಕುಟುಂಬದ ಹೊಟ್ಟೆಯ ಮೇಲೆ ತಣ್ಣೀರೆರಚಲು ಹೊರಟಿದ್ದು ಇದು ನೋವಿನ ಸಂಗತಿಯಾಗಿದೆ. ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ಆಗಲು ಬಿಡುವುದಿಲ್ಲ ಎಂದು ಗುಡುಗಿದರು. ಶಾಸಕರು ವಾಣಿಜ್ಯ ಬಂದರು ವಿರುದ್ಧ ಸದನದಲ್ಲಿ ಚರ್ಚಿಸಿರುವ ಕುರಿತು ಮೀನುಗಾರರ ಪರವಾಗಿ ಮೀನುಗಾರರ ಪ್ರಮುಖರಾದ ಶ್ರೀಕಾಂತ್ ದುರ್ಗೆಕರ್ ಅಭಿನಂದನೆ ಸಲ್ಲಿಸಿದರು. ವಾಣಿಜ್ಯ ಬಂದರು ನಿರ್ಮಾಣದಿಂದ ಏನೇನು ಪರಿಣಾಮ ಬೀರಲಿದೆ ಎನ್ನುವ ಕುರಿತು ಶಾಸಕರಿಗೆ ಮಾಹಿತಿ ನೀಡಿದರು. ಅಲ್ಲದೆ ಮನವಿಯನ್ನು ಕೂಡ ಸಲ್ಲಿಸಿದರು. ಬಿಜೆಪಿ ಪ್ರಮುಖರಾದ ರಾಜೇಂದ್ರ ನಾಯ್ಕ್ ಮಾತನಾಡಿ, ಖಾಸಗಿ ಕಂಪನಿಯವರು ವಾಣಿಜ್ಯ ಬಂದರು ನಿರ್ಮಾಣ ಮಾಡಲು ಹೊರಟಿದ್ದು ಇದರಿಂದ ಸ್ಥಳೀಯ ಮೀನುಗಾರರಿಗೆ ಹಾಗೂ ಇನ್ನಿತರ ಸಮುದಾಯದ ಜನರಿಗೆ ಬಹಳ ಪರಿಣಾಮ ಉಂಟಾಗಲಿದೆ. ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ಬೇಡ ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೀನುಗಾರ ಪ್ರಮುಖರಾದ ಸಂಜೀವ್ ಬಲೆಗಾರ್, ಸಂಜಯ್ ನಾಯ್ಕ್, ರಾಜೇಶ್ವರಿ ಕೇಣಿಕರ್, ಚಂದ್ರಕಾಂತ್ ಹರಿಕಾಂತ್ರ, ನೀಲೇಶ್ ಹರಿಕಾಂತ್ರ, ಗುಂಡು ಹರಿಕಾಂತ್ರ, ಸೂರಜ್ ಹರಿಕಾಂತ್ರ, ಕುಮಾರ್ ಹರಿಕಾಂತ್ರ, ಶೇಖರ್ ಹರಿಕಾಂತ್ರ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.